ಪಂಚಮಿ. ನಾಗರ ಪಂಚಮಿ ಅಂದ್ರೆ ನಾಡಿಗೆಲ್ಲ ಹಬ್ಬ. ಹೊಸದಾಗಿ ಮದುವೆ ಆಗಿರುವಂತ ಹೆಣ್ಮಕ್ಳು ಇಲ್ಲಿಲ್ಲದ ಸಂತೋಷ ಪಡ್ತಾ ಇರ್ತಾರೆ. ತವ್ರ ಮನೆಯವರು ಬಂದು ಕರೆಯೋದಕ್ಕೆ ಅಂತ ಸಿದ್ಧವಾಗಿರ್ತಾರೆ. ಆದ್ರೆ ಆ ಅದೃಷ್ಟ ನನಗಿಲ್ಲ. ಯಾಕಂದ್ರೆ ನನಗೂ ಹೆತ್ತವರಿದ್ದಿದ್ರೆ ನಾನು ತವ್ರ ಮನೆಗೆ ಹೋಗ್ತಿದ್ದೆ. ನಾ ಅದೃಷ್ಟ ಪಡ್ಕೊಂಡು ಬಂದಿಲ್ಲ. ನಾನು ಮಂಜುಳಾ, ಮಂಜುಳಾ, ಏನು ಮಾಡ್ತಿರುವೆ? ಮೈದೂರು ಮನೆಯಲ್ಲಿಲ್ಲವೇ? ಇಲ್ಲ ಸ್ವಾಮಿ, ಅವರು ಹೊರಗಡೆ ಹೋಗಿದ್ದಾರೆ. ಮಂಜುಳಾ, ಏನೇ ನಿನ್ನ ಕಣ್ಣಲ್ಲಿ ನೀರು? ಯಾಕೆ ಈ ತರ ಕಣ್ಣೀರು ಹಾಕುತ್ತಿರುವೆ? ಇಲ್ಲ ರೀ, ನನಗೆ ನನ್ನ ತವರು ಮನೆ ನೆನಪಾಯ್ತು. ಹುಚ್ಚಿ, ತವರ ಮನೆ ನೆನಪಾಯಿತೆಂದು ಈ ರೀತಿ ಹಬ್ಬದ ದಿವಸ ಕಣ್ಣೀರು ಹಾಕಿಕೊಳ್ತಾರೆ. ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ. ನೋಡು ಮಂಜುಳಾ, ತವರಿನ ಕಡೆ ನೆನೆಸಿಕೊಂಡು ಕಣ್ಣಿನ ದುಃಖ ತೊಳಕೊಡೋಣ. ಯಾಕೆ ಈ ಮನೆ ನಿನ್ನದಲ್ಲವೇ? ಹೌದು ರೀ, ಈ ಮನೆ ನನ್ನದೇ. ನೀವು ಸಕಲ ಸಂಪತ್ತನ್ನು ಕೊಟ್ರು ತವ್ರ ಮನೆ ಮರೆಯೋದಕ್ಕೆ ಹೇಗ್ ಸಾಧ್ಯ ಹೇಳ್ರಿ? ಯಾಕೆ ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದ್ರೂ ತೊಂದರೆ ಆಗಿದೆಯೇ? ಹಾಗೆ ಆಗಿದ್ರೆ ಹೇಳೀಗ. ಚರ್ಚೆ, ನನಗೆ ಈ ಮನೆಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಾಮಿ. ದೇವರಂತ ಗಂಡ, ಹುಲಿ ಅಂತ ಮೈದಿನರು, ಇದನ್ನೆಲ್ಲ ಇರುವಂತ ನಾನೇ ಭಾಗ್ಯಶಾಲಿ ರೀ, ನಾನೇ ಭಾಗ್ಯಶಾಲಿ. ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದ್ರೂ ಊಡಲು ತಿನ್ನಲು ಕಡಿಮೆ ಆದರೆ ನನಗೆ ಹೇಳು, ನಾನು ತಂದು ಕೊಡುತ್ತೇನೆ. ಆದರೆ ನೀನು ಯಾವತ್ತೂ ಕಣ್ಣೀರ್ ಹಾಕக்கூಡದು. ನೀನು ಯಾವಾಗಲೂ ಖುಷಿ ಖುಷಿ ಆಗಿರಬೇಕನ್ನದೇ ಈ ನಿನ್ನ ಗಂಡನ ಆಸೆ ಕಣ. ಹಾಗಾದ್ರೆ ನಂದನ್ ಮಾತನಾಡಿಸ್ಕೊಡ್ತೀರಾ ಸ್ವಾಮಿ? ಒಂದೇನು ಮಂಜುಳಾ, ಹತ್ತೇಳು, ಖಂಡಿತ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಆದಷ್ಟು ಬೇಗ ನನ್ನ ಮೈದಿನರಿಗೆ ಮದುವೆ ಮಾಡ್ಬಿಡೋಣ. ಮಂಜುಳಾ, ತಮ್ಮಂದಿರ ಮೇಲೆ ನನಗೆ ಪ್ರೀತಿ ಎಂದು ತಿಳಿದುಕೊಂಡಿದೀಯಾ? ನಾನು ಅದೇ ವಿಚಾರದಲ್ಲಿದ್ದೆ. ತಮ್ಮಂದಿರ ಬರಲಿ, ಎಲ್ಲರೂ ವಿಚಾರ ಮಾಡಿ ಒಂದು ತೀರ್ಮಾನರಾಯಿತು. ಹತ್ತಿಗೆ ಹಣ್ಣ ಹತ್ತಿಗೆಯರಿಬ್ಬರು ಏನೋ ಬಹಳ ವಿಚಾರ ಮಾಡುತ್ತೆ ಅಂತ ಕಾಣ್ತೇನೋ. ಏನದು? ಬನ್ನಿ ತಮ್ಮಂದಿರೇ, ಬನ್ನಿ, ನಿಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುತ್ತಿದ್ದೇವೆ. ಅಣ್ಣ, ನಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುವಂತ ವಿಷಯವಾದರೂ ಏನು? ಹೌದಪ್ಪ, ನಿಮ್ಮಿಬ್ರು ಮದುವೆ ಮಾಡ್ಬೇಕು ಅಂತ ನಾವಿಬ್ರು ಸೇರಿ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಇಷ್ಟು ಬೇಗ ನಮಗೆ ಏಕಮ್ಮ ಮದುವೆ? ಇನ್ನು ಕೆಲವು ದಿನಗಳು ಕಳೆಯಲಿ. ಯಾಕೆಂದರೆ ರಾಜನ ಓದಿನ ಸಲುವಾಗಿ ನಾವು ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೇವೆ. ಆ ಸಾಲ ತೀರದ ಮೇಲೆ ಮುಂದೆ ನೋಡಿದರಾಯ್ತು. ರಾಜು, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪಾ? ಅತ್ತಿಗೆ, ಅಣ್ಣನಿಗೆ ಮದುವೆ ಬೇಡ ಅಂದ ಮೇಲೆ ಅವನ ತಮ್ಮನಾದ ನನಗೆ ಕಮ್ಮ ಮದುವೆ. ಅದು ಅಲ್ಲದೆ ಮದುವೆಯಾದ ಮೇಲೆ ಹೆಂಡತಿ ಸಂಸಾರ ಎನ್ನುತ್ತಾ ಕಾಲ ಕಳೆಯುತ್ತಾ ಕುಂತರೆ ಇಲ್ಲಿವರೆಗೆ ನೀವು ನನ್ನ ಓದಿಸಿದ್ದು ವ್ಯರ್ಥವಾಗುತ್ತದೆ. ನನಗೆ ಯಾವುದಾದರೂ ಉದ್ಯೋಗ ದೊರೆತ ಮೇಲೆ ಮದುವೆಯಾಗಿ ನಿಮ್ಮ ಸೇವೆ ಮಾಡುತ್ತಾ ಕಾಲ ಕಳಿಬೇಕೆನ್ನುವುದೇ ನನ್ನ ಆಸೆ. ರಾಜು, ಎಲ್ಲಿಂದ ಬಂದಿದೆಯಪ್ಪ ಕಾಗದ? ಹಣ ಬೆಂಗಳೂರು ಸ್ಟೇಟ್ ಬ್ಯಾಂಕ್ನಿಂದ ಬಂದಿದೆ. ಬ್ಯಾಂಕಿನಿಂದ ಬಂದಿದೆ ರಾಜು? ಏನು ವಿಷಯ? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಲ್ಲಿ ನನಗೆ ಮ್ಯಾನೇಜರ್ ಕೆಲಸಕ್ಕೆ ಎಂಟ್ರಿ ಕರೆದಿದ್ದಾರಣ್ಣ. ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಇಂಟರ್ವ್ಯೂ ಡೇಟ್ ಎಂದಿದೆ ರಾಜು? ಅಣ್ಣ, ಇದೇ ತಿಂಗಳು 25ನೇ ತಾರೀಕು ಎಂಟ್ರಿ ಕೊಡಲು ಬೆಂಗಳೂರಿಗೆ ಹೋಗಬೇಕು. ರಾಜು, ರಾಜು, ಆ ಜಗಜ್ಯೋತಿ ಬಸವೇಶ್ವರನ ಆಶೀರ್ವಾದ ಸದಾ ನಿನ್ಮೇಲೆ ಇರುತ್ತಪ್ಪ. ನನಗಂತೂ ಬಹಳ ಸಂತೋಷವಾಯ್ತಪ್ಪ, ಬಹಳ ಸಂತೋಷವಾಯ್ತು. ನಿಮಗೆಲ್ಲರಿಗೂ ಸಂತೋಷವಾಗಿದೆ. ಆದರೆ
ನನಗೆ ಸಂತೋಷವಾಗಿದೆ. ಏನು ಮಾತನಾಡುತ್ತಿರೋ ರಾಜು? ನಿನಗೆ ಬ್ಯಾಂಕಿಂಗ್ ಇಂಟರ್ವ್ಯೂ ಬಂದಿದ್ದು ಯಾಕೆ ಸಂತೋಷವಿಲ್ಲ ಅಂತ ಹೇಳ್ತಿರುವಲ್ಲ? ನಿನಗೆ ಆ ಬ್ಯಾಂಕಿಂಗ್ ಕೆಲಸ ಇಷ್ಟವಿಲ್ಲವೇ? ಇಷ್ಟವಿದೆ ಅಣ್ಣ, ಆದರೆ ಮ್ಯಾನೇಜರ್ ಕೆಲಸಕ್ಕೆ ಈಗಿನ ಕಾಲದಲ್ಲಿ ಅಂದಾಜು 10 ಲಕ್ಷವಾದರೂ ಬೇಕಣ್ಣ, ಬೇಕೇ ಬೇಕು. 10 ಲಕ್ಷ ಹಣ ಬೇಕೆ? ನಾವಿರುವ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರಲಪ್ಪ, ಎಲ್ಲಿಂದ ತರುವುದು? ಇದೇನಣ್ಣ ನಿನ್ನ ಕಣ್ಣಲ್ಲಿ ನೀರು? ಈ ನಿನ್ನ ತಮ್ಮ ಅರ್ಜುನ ಇನ್ನೂ ಇರುವವರೆಗೂ ಈ ಅರ್ಜುನನ ಶಕ್ತಿಯಲ್ಲಿ ಒಂದು ನಾನು ಎಲ್ಲಿ ಅದರ ಜೀತದವಾಗಿ ದುಡಿದು ನನ್ನ ತಮ್ಮನ ನೌಕರಿಗೆ ಹಣವನ್ನು ತಂದು ಕೊಡುತ್ತೇನಣ್ಣ. ಇದು ಸತ್ಯಣ್ಣ, ಇದು ಸತ್ಯ. ಅರ್ಜುನ, ಜೀತದಾಳಾಗಿ ಹಣ ತಂದು ಕೊಟ್ಟು ಸಮಯ ನಮಗಿಲ್ಲಪ್ಪ, ನಮಗಿಲ್ಲ. ನಮಗಿರೋದು ಕೇವಲ 12 ಗಂಟೆಗಳ ಕಾಲಾವಕಾಶ ಮಾತ್ರ. 12 ಗಂಟೆ ಮಾತ್ರವಲ್ಲಣ್ಣ, ನನಗೆ 2 ಗಂಟೆ ಸಾಕು ಈ ನಿನ್ನ ತಮ್ಮನಿಗೆ. ಈ ಸಮಯದಲ್ಲಿ ಏನು ಮಾಡಬೇಕೆಂದು ಒಂದು ದೋಷದಂತಾಗಿದೆಯಪ್ಪ, ದೋಷದಂತಾಗಿದೆ. ಅಣ್ಣ, ನೀವು ನನ್ನ ಸಲುವಾಗಿ ಎಷ್ಟು ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಾ. ನಿಮಗೆ ತ್ರಾಸು ಮಾಡಿ ನಾನು ನೌಕರಿ ಸೇರುವುದು ಪ್ರಯೋಜನವಿಲ್ಲಣ್ಣ, ಪ್ರಯೋಜನವಿಲ್ಲ. ಆ ಇಂಟ್ರಿಗೆ ಹೋಗೋದನ್ನೇ ಬಿಟ್ಟು ಬಿಡುತ್ತೇನೆ. ನೋಡಪ್ಪ ರಾಜು, ಮನುಷ್ಯ ಅಂದ್ರೆ ಕಷ್ಟ, ಸುಖ, ದುಃಖ ಎಲ್ಲವೂ ಇರುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ ದೇವರು ತಾಯಿ ತೋರಿಸ್ತಾನಪ್ಪ. ಇವತ್ತು ನಾಗರ ಪಂಚಮಿ, ಎಲ್ಲರೂ ಸಂತೋಷವಾಗಿ ನಾಗರ ಹೂವಿಗೆ ಹಾಲೆರೆದು ಪೂಜೆ ಸಲ್ಲಿಸೋಣ ಬನ್ನಿ. ಹೊತ್ತಿಗೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಆಡಬಾರದೆ? ಜನ್ಮದಿಂದ